ಕಾಂಗ್ರೆಸ್ ಶಾಸಕರೇನೋ ಲಾಭದಾಯಕ ನಿಗಮ ಮಂಡಳಿಗಳು ಬೇಕು ಅಂತ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಲಾಬಿ ಮಾಡ್ತಿದ್ದಾರೆ. ಆದರೆ ಅಸಲಿಗೆ ಈ ಲಾಭದಾಯಕ ನಿಗಮ ಮಂಡಳಿಗಳು ಅಂದ್ರೆ ಏನು, ಯಾವ್ಯಾವ ನಿಗಮ ಮಂಡಳಿಗಳು ಲಾಭದಾಯಕ ಅಂತ ಹೇಳಿ ಕರಿಬಹುದಾಗಿದೆ. ಈಗ ಸದ್ಯಕ್ಕೆ ಈ ಮಂಡಳಿಗೆ ಸಂಬಂಧಪಟ್ಟಂತೆ ಇರುವ ಅಧ್ಯಕ್ಷರು ಆ ಸ್ಥಾನದಲ್ಲಿ ಬೇಸಿಕಲಿ ಇರುವವರಿಗೆ ಯಾಕೆ ಅದನ್ನ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿದೆ. ಈಗ ಈ ಶಾಸಕರು ಹೇಳ್ತಿರೋ ಆ ಷರತ್ತುಗಳು ಯಾವುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಎಳೆ ಎಳೆಯಾಗಿ. ಸರ್ಕಾರದ ವಿವಿಧ ಇಲಾಖೆಗಳ ಆಡಳಿತ, ಸಾರ್ವಜನಿಕ ಸೇವೆಗಳು, ಅಭಿವೃದ್ಧಿ ಯೋಜನೆಗಳು ಅಥವಾ ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಕಾನೂನಾತ್ಮಕವಾಗಿ ರಚಿಸುವ ಸಂಸ್ಥೆಗಳೇ ನಿಗಮ ಮಂಡಳಿಗಳು. ಇವುಗಳ ಪ್ರಮುಖ ಕಾರ್ಯ ಹಾಗೂ ಕಾರ್ಯವೈಖರಿ ನೋಡೋದಾದ್ರೆ ನಿಗಮ ಮಂಡಳಿ ಅಂದ್ರೆ ಏನು? ಬೇಸಿಕಲಿ ಈ ನಿಗಮ ಮಂಡಳಿಗಳು ಅಂದ್ರೆ ಏನು ಅಂದರೆ ವಿಶೇಷ ಆಡಳಿತ ಸ್ವಾಯತ್ತತೆ ಹೊಂದಿರುವಂಥ ಸರ್ಕಾರದ ಸಂಸ್ಥೆಗಳು. ಇವು ಸರ್ಕಾರದ ಭಾಗ ಆಗಿದ್ರೂ ಸೀಮಿತ ಸ್ವಾಯತ್ತತೆಯೊಂದಿಗೆ ಕಾರ್ಯನಿರ್ವಹಿಸುವುದು ವಿಶೇಷ. ಈ ಪೈಕಿ ಕೆಲವು ನಿಗಮ ಮಂಡಳಿಗಳು ಸಾರ್ವಜನಿಕ ಸೇವೆಯ ಉದ್ದೇಶವನ್ನು ಹೊಂದಿದ್ರೆ, ಇನ್ನು ಕೆಲವು ನಿಗಮ ಮಂಡಳಿಗಳು ಸಾರ್ವಜನಿಕ ಕ್ಷೇತ್ರಗಳ ಕಲ್ಯಾಣ ಕಾರ್ಯ ಜಾರಿ ಮಾಡುವ ಜವಾಬ್ದಾರಿ ನಿರ್ವಹಿಸುತ್ತವೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಉದ್ದೇಶವನ್ನೇ ಹೊಂದಿರುವಂಥ ಕೆಲವು ನಿರ್ದಿಷ್ಟ ನಿಗಮ ಮಂಡಳಿಗಳು ಇವೆ. ಅವರು ನಿರ್ದಿಷ್ಟ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಅನುಷ್ಠಾನ ಮಾಡುವ ಕೆಲಸವನ್ನ ಮಾಡುತ್ತವೆ. ಆದರೆ ಹಲವು ನಿಗಮ ಮಂಡಳಿಗಳು ಸರ್ಕಾರದ ಅನುದಾನದ ಮೇಲೆ ಅವಲಂಬಿತ ಆಗಿವೆ. ಇನ್ನು ಕೆಲವು ಪ್ರಮುಖ ನಿಗಮ ಮಂಡಳಿ ಸ್ವತಃ ಆದಾಯ ಗಳಿಸುವಂಥ ಸಾಮರ್ಥ್ಯವನ್ನ ಹೊಂದಿವೆ. ಎಷ್ಟೇ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಿಗಮ ಮಂಡಳಿಗಳಿಗೆ ರಾಜಕೀಯ ಹಾಗೂ ಆಡಳಿತಾತ್ಮಕ ಮಹತ್ವವೂ ಇದೆ. ಹೇಗೆ ಅಂದರೆ, ವಂಚಿತರಿಗೆ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡುವ ಮೂಲಕ ಸಮಾಧಾನ ಮಾಡುವ ಪದ್ಧತಿ ರಾಜಕಾರಣದಲ್ಲಿದೆ. ಇದೇ ಕಾರಣಕ್ಕೆ ಈಗ ಈ ಶಾಸಕರೆಲ್ಲ ದೆಹಲಿಯಲ್ಲಿ ಹೀಗೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಶಾಸಕರ ಬೇಡಿಕೆ ಬರೀ ನಿಗಮ ಮಂಡಳಿಗಳು ಬೇಕು ಅನ್ನೋದಷ್ಟೇ ಅಲ್ಲ, ಲಾಭದಾಯಕವಾದ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಬೇಕು ಅನ್ನೋದು ಇವರ ಆಂತರಿಕ ಬೇಡಿಕೆ. ಹಾಗಾದರೆ ಅದ್ಯಾವುದು ಲಾಭದಾಯಕ ನಿಗಮ ಮಂಡಳಿಗಳು ಅಂದರೆ, ಕೆಲವು ಪ್ರಮುಖ ನಿಗಮ ಮಂಡಳಿ ಸ್ವತಃ ಆದಾಯ ಗಳಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಪೈಕಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕರ್ನಾಟಕ ಸ್ಟೇಟ್ ಬಿವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್, MSIL, ಹಟ್ಟಿ ಗೋಲ್ಡ್ ಮೈನ್ಸ್ ಅಥವಾ KSMCL, KMF, BDA, KHB ಹೀಗೆ ಹಲವು ನಿಗಮ ಮಂಡಳಿಗಳು ಸ್ವಂತ ಆದಾಯ ಗಳಿಸುವಂಥ ಸಾಮರ್ಥ್ಯದೊಂದಿಗೆ ಲಾಭದಾಯಕ ನಿಗಮ ಮಂಡಳಿಗಳು ಎನಿಸಿಕೊಂಡಿವೆ. ಈ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ, ಕೊಠಡಿ, ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕರು, ಮಂತ್ರಿಗಳಿಗೆ ಇರುವಂಥ ತತ್ಸಮಾನ ಗೌರವ ಸನ್ಮಾನ ಸಿಗೋದ್ರಿಂದ ಈ ಶಾಸಕರು ಈ ಲಾಭದಾಯಕ ನಿಗಮ ಮಂಡಳಿಗಳೇ ಬೇಕು ಅಂತ ಲಾಬಿ ಮಾಡೋಕೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇವರ ಪೈಕಿ ಬಹುತೇಕರು ಹಿರಿಯ ಶಾಸಕರಿದ್ದಾರೆ. ಹೀಗಿರುವಾಗ ಈ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಕೊಡೋಕೆ ಏನು ಪ್ರಾಬ್ಲಮ್ಮು ಕೇಳಿದರೆ ಶಾಸಕರಲ್ಲೇ ಇದೇ ಪ್ರಾಬ್ಲಮ್ಮು. ಅದೇನು ಅಂದರೆ, ಈ ಶಾಸಕರಿಗೆ ಹೇಗೆ ಸಚಿವ ಸ್ಥಾನ ಸಿಕ್ಕಿಲ್ಲವೋ ಅದೇ ರೀತಿ ಇನ್ನೂ ಹಲವು ಪ್ರಮುಖ ಶಾಸಕರಿಗೆ ಸಚಿವ ಸ್ಥಾನ ಸಿಗದ ಕಾರಣ ಈಗಾಗಲೇ ಈ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳನ್ನು ಕೊಟ್ಟಾಗಿದೆ. ಅದು ಯಾವಾಗ ಕೊಟ್ಟಿದ್ದು ಅಂದರೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗ ಹಲವು ಹಿರಿಯ ಶಾಸಕರು ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಆಗ ಅಂತಹ 20ಕ್ಕೂ ಹೆಚ್ಚು ಶಾಸಕರಿಗೆ ಈ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಆದರೆ ಆಗ ಒಂದು ಷರತ್ತನ್ನು ಹಾಕಲಾಗಿತ್ತು. ಅದೇನು ಅಂದರೆ, 2.5 ವರ್ಷದ ನಂತರ ಇನ್ನುಳಿದಂಥ ಸಚಿವ ಸ್ಥಾನ ವಂಚಿತ ಶಾಸಕರಿಗೆ ಈ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡಬೇಕು ಅಂತ. ಇದನ್ನು ನೆನಪಿಸಿಕೊಂಡು ನಿಗಮ ಮಂಡಳಿ ಅಧ್ಯಕ್ಷ ಆಕಾಂಕ್ಷಿ ಅಶೋಕ್ ಪಠಣ್ 2.5 ವರ್ಷದ ನಂತರ ಅಧ್ಯಕ್ಷ ಸ್ಥಾನ ಬಿಡಬೇಕು ಅಂತ ಆಗಲೇ ಮಾತಾಗಿತ್ತು ಅಂತ ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹೀಗಾಗಿ ಈಗ ಅದನ್ನೇ ಮುಂದಿಟ್ಕೊಂಡು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೇಳಿದ್ದೇವೆ ಅನ್ನೋದು ಅಶೋಕ್ ಪಠಣ್ ಬೇಡಿಕೆ ಹಿಂದಿನ ವಾದ. ಇಲ್ಲ, ನನಗೆ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ. ನಾನು ಒಂದು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗೋಕ್ಕೆ 8 ವರ್ಷ ಮಾಡಿದ್ದಾಗಿದೆ. ನಾನು ಅದರಿಂದ ಇದು ಬಿಡುಗಡೆ ಮಾಡಿ ಯಾವುದೋ ಒಳ್ಳೆ ಚೇರ್ಮನ್ ಮಾಡು ಅಂತ ಕೇಳ್ಕೊಂಡಿದ್ದೀನಿ. ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರು ಏನಾದ್ರು ಅಸೂರೆನ್ಸ್ ಕೊಟ್ಟರು ಅಷ್ಟೇ. ಅವರು ಎಲ್ಲ ಅದೇ ಹೇಳ್ತಾರೆ, ನಾನು ಅಪಾಯಿಂಟ್ಮೆಂಟ್ ಮಾಡಿದ್ದು 2.5 ವರ್ಷ ಅಂತ. 2 ವರ್ಷ ಅಂತ ಆದಮೇಲೆ ಅವರೆಲ್ಲ MLAಗಳು ರಾಜೀನಾಮೆ ಕೊಡಬೇಕು. ಈಗ ಯಾರ್ಯಾರು MLAಗಳು ಮಿನಿಸ್ಟರ್ ಆಗಿಲ್ಲ ಮತ್ತು ಚೇರ್ಮನ್ ಆಗಿಲ್ಲ ಅವ್ರಿಗೆ ಅದನ್ನು ಕೊಡಬೇಕು ಅಂತ ಅವರು ಕೂಡ ಹೇಳ್ತಾರೆ.
ಅಸಲಿಗೆ ಇವರ ಬೇಡಿಕೆಯಲ್ಲಿರುವಂಥ ಚಾಲೆಂಜೇ ಅದು. ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವುದಷ್ಟೇ ವಿಷಯ ಅಲ್ಲ. ಈಗಾಗಲೇ ಆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದಲ್ಲಿ ಈಗಾಗಲೇ ವಿರಾಜಮಾನರಾಗಿರುವಂಥ ಶಾಸಕರ ಆ ಪಟ್ಟದಿಂದ ಕೆಳಗಿಳಿಸುವುದೇ ಸವಾಲು. ಈ ಲಾಭದಾಯಕ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವಂಥ ಶಾಸಕರು ಈಗ ಪಟ್ಟದಿಂದ ಕೆಳಗಿಳಿಯಲು ರೆಡಿಯಿಲ್ಲ. ಹೀಗಾಗಿ ಈಗ ಹೈಕಮಾಂಡ್ ನಾಯಕರ ಬಳಿ ಈಗಾಗಲೇ 2.5 ವರ್ಷಗಳಿಂದ ಲಾಭದಾಯಕ ಅಧ್ಯಕ್ಷ ಸ್ಥಾನಗಳ ಅನುಭವಿಸಿರುವವರ ಕೆಳಗಿಳಿಸಿ ನಮಗೆ ಪ್ರಮುಖ ಸ್ಥಾನಮಾನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಈ ಕೆಲಸ ಈಗ ಹೈಕಮಾಂಡ್ ನಾಯಕರ ಪಾಲಿಗೂ ಸವಾಲೇ ಆಗಿದೆ. ಈಗ ಈ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಬಳಿ ಕೇಳ್ತಾ ಇರುವಂಥ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳಲ್ಲಿ ಕುಳಿತಿರುವವರು ಯಾರ್ಯಾರು, ಈ ಪೈಕಿ ನಾವೇ ಈ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದವರು ಯಾರ್ಯಾರು, ರಾಜೀನಾಮೆ ಕೊಟ್ಟವರು ಯಾರ್ಯಾರು, ರಾಜೀನಾಮೆ ಕೊಟ್ಟಿದ್ದು ಯಾಕೆ, ಈ ಎಲ್ಲ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲಿಗ್ ವೀರೇಂದ್ರ ಒಪ್ಪಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ವೀರೇಂದ್ರ, ಈಗ ಹಿಂದೆ 2.5 ವರ್ಷಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ರು ಅನ್ನೋ ಮಾತು ಯಾವುದೇ ಪೇಪರ್ ಮೇಲೆ ಬರ್ಸ್ಕೊಂಡು ಸೈನ್ ಹಾಕಿದ್ದು ಹಿಂಗಿರೋದಿಲ್ಲ ಈ ರೀತಿಯ ಮಾತುಕತೆಗಳೆಲ್ಲ. ಬಟ್ ಇಳಿಯೋಕೆ ಮುಂಚೆ ಮುಂದೇನು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟೆ ಇಳಿತೀವಿ ಅನ್ನೋದು ಈಗ ಸದ್ಯಕ್ಕೆ ಹಾಲಿ ಬೋರ್ಡ್ ಚೇರ್ಮನ್ಗಳ ಮಾತು. ಸೊ ಕಠಿಣನೇ ಇದೆ, ಅಂದರೆ ಕಾಂಪ್ಲಿಕೇಟೆಡೇ ಇದೆ ಅಂತ ಹೇಳಿ ಬದಲಾವಣೆ ಅನ್ನೋದು. ಈ ಕೊಟ್ಟ ಮಾತು ಎಷ್ಟರ ಮಟ್ಟಿಗಿದೆ ಅಂದರೆ ಸ್ಮಿತಾ ಹೇಳ್ತೀನಿ, 2.5 ವರ್ಷದ ಹಿಂದಿಂದ ಆಯ್ತಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಆಗ ಇವರೇ ಇಲ್ಲ, ಈಗ ನಾವೇ ಬ್ರೇಕ್ ಮಾಡಿದ್ವಿ. BK ಸಂಗಮೇಶ್ವರ್ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು. ನಾವು ರಾಜೀನಾಮೆ ಪತ್ರವನ್ನು ಕೂಡ ತೋರಿಸಿದ್ವಿ. ಅವ್ರು ಯಾವಾಗ ರಾಜೀನಾಮೆ ಪತ್ರವನ್ನು ಸಿದ್ಧ ಮಾಡ್ಕೊಂಡ್ರೋ ಇದೇ DK ಶಿವಕುಮಾರ್ ಅವ್ರು ಕರೆಸ್ಕೊಂಡು 1 ಗಂಟೆ ಮಾತಾಡಿದ್ರು. ಬೆಂಗಳೂರಿನಿಂದ ರಾಮನಗರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಾರಲ್ಲಿ 1 ಗಂಟೆ ಮಾತಾಡ್ಕೊಂಡು ಹೋಗುವಾಗ ಅವ್ರು ಹೇಳಿದ್ದೇನು ಅಂದರೆ, ಇಲ್ಲ ಅವ್ರೇನು ಕ್ರೆಡಲ್ ಲ್ಯಾಂಡ್ ಆರ್ಮಿ ಅದರ ಅಧ್ಯಕ್ಷರಾಗಿದ್ದಾರೆ, ಅದನ್ನು ಮುಂದುವರಿಸ್ಕೊಡ್ತೀನಿ ಅಂತೇಳಿ ಅವರಿಗೂ ಮಾತು ಕೊಟ್ಬಿಟ್ಟಿದ್ದಾರೆ ಅಂತ. ಈಗ ಯಾರೆಲ್ಲ, ಈಗ SR ಶ್ರೀನಿವಾಸ್ KSRTC ಚೇರ್ಮನ್ ಅವರು, ಅವ್ರದ್ದು ಕೂಡ ಮುಂದುವರಿಸ್ಕೊಡ್ತೀನಿ ಅಂತ ಹೇಳಿದ್ರು, ಅವರು ರಾಜೀನಾಮೆ ಕೊಟ್ಟಿದ್ರು. ಅಪ್ಪಾಜಿರಾವ್ ನಾಡಗೌಡರು, ಈಗ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅದರ ಅಧ್ಯಕ್ಷರಿದ್ದಾರೆ, ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಇಲ್ಲ ನೀವು ಅದರಲ್ಲಿ ಮುಂದುವರಿರಿ ಅನ್ನುವಂಥ ಮಾತನ್ನು ಅವರಿಗೂ ಕೊಟ್ಟಿದ್ದಾರೆ ಅಂತ. ಮಾತು ಕೇವಲ ಯಾರೋ ಒಬ್ರಿಗೆ ಕೊಟ್ಟಿರೋದಲ್ಲ, ಇದು ಎರಡೂ ಧ್ರುವದಲ್ಲಿರೋರಿಗೂ ಮಾತು ಕೊಟ್ಬಿಟ್ಟಿದ್ದಾರೆ. ಯಾವ್ದು ನಡೆಸ್ಕೊಳ್ಳೋದು ಯಾವ್ದು ಬಿಡೋದು ಇದು ಪ್ರಶ್ನೆ ಇರೋದೀಗ. ಯಾರಿಗೆ ಕೇಳಿದ್ರು ಹೌದು ಕೊಟ್ಟಿರೋದು ಮಾತಿದೆ ಅಂತ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗಿರೋದು ಅನ್ನೋಂಥದ್ದು ಸ್ಮಿತಾ. ನೋಡಿ, ಯಾರೆಲ್ಲ ಪ್ರಮುಖರಿದ್ದಾರೆ ಈಗ ಇವರೆಲ್ಲರೂ ಕೂಡ ಸೀನಿಯರ್ಸ್ ಆಗಿ ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಕೂಡ ಕನಿಷ್ಠ 4-5 ಬಾರಿ ಗೆದ್ದವರೇ ಕೇಳ್ತಿರೋದು ಯಾರು ಕೂಡ. ಮತ್ತು ಈಗ ಅಧ್ಯಕ್ಷ ಆಗಿರೋರು ಅಷ್ಟೇ. ಈಗ ಅಪ್ಪಾಜಿರಾವ್ ನಾಡಗೌಡರು ಹೆಂಗೆ ನೋಡಿದ್ರು ಈಸ್ ಮೋಸ್ಟ್ ಸೀನಿಯರ್, ಮಿನಿಸ್ಟರ್ ಆಗಲೇಬೇಕು ಅನ್ನುವಂಥ ಅರ್ಹತೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಇದೆ. ಹೀಗಿರುವಾಗ ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ MS ಅದರ ಅಧ್ಯಕ್ಷ ಆಗಿದ್ದಾರೆ ಅವರು, ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು. ಸೊ ಅವ್ರು ಅದನ್ನು ಒಪ್ಕೊಂಡಿದ್ದಾರೆ ಮತ್ತು ಅದರಲ್ಲೇ ಮುಂದುವರಿಸ್ತೀನಿ ಅನ್ನೋದಕ್ಕೂ ಅವ್ರು ಸಮಾಧಾನಗೊಂಡಿದ್ದಾರೆ. ಅದನ್ನು ಕಿತ್ಕೊಂಡ್ಬಿಟ್ರೆ ಸೊ ಅವರ ಅಸಮಾಧಾನವನ್ನು ತಣಿಸೋರು ಯಾರು, ಈ ಪ್ರಶ್ನೆ ಇದೆ. ಈ ಕಡೆ ತಾವು ಏನೂ ಆಗಿಲ್ಲ ಅಂತೇಳಿ ಮಂತ್ರಿಯೂ ಆಗಲಿಲ್ಲ, ಈ ಕಡೆ ನಿಗಮ ಮಂಡಳಿ ಅಧ್ಯಕ್ಷರೂ ಆಗಲಿಲ್ಲ, ನಮಗೇನೂ ಇಲ್ವಲ್ಲ ಅನ್ನುವಂಥ ಬೇಡಿಕೆಯೂ ಸರಿಯೇ ಇದೆ, ಅವ್ರಿಗೆ ಕೊಟ್ಟಿರುವಂಥ ಮಾತು ಇದೆ. ಹೀಗಾಗಿ ನಾನು ಹೇಳಿದ್ದು, ಈ ಸರ್ಕಾರದಲ್ಲಿ ವಿಶೇಷವಾಗಿ ಒಂದೊಂದು ಸ್ಥಾನವೂ ಕೂಡ ಒಂದೊಂದು ದೊಡ್ಡ ಅವಕಾಶಗಳಾಗಿ ಕಾಣಿಸ್ತಾ ಇದೆ ಅನ್ನೋದು ಅದೇ ಕಾರಣಕ್ಕಾಗಿ.